ಪ್ರತಿಪಕ್ಷ ನಾಯಕರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಯಾರಿಗೆಲ್ಲ ಚರ್ಚೆ ಮಾಡಿ ಭಾಗವಹಿಸಲಿಕ್ಕಿದೆ ನಿಮ್ಗೆಲ್ಲರಿಗೂ ಕೂಡ ಅವಕಾಶ ಸಿಗ್ತದೆ. ದಯವಿಟ್ಟು ರೈಟಿಂಗ್ ಅಲ್ಲಿ ಕೊಡಿ. ಈ ಕಡೆ ಆ ಕಡೆ ಎರಡು ಕಡೆ ಕೂಡ ಯಾರಿಗೆ ಬೇಕು ಒಬ್ಬರ ಚೀಟಿ ಕಲಿಸಿ. ನೀವು ಚೀಟಿ ಕಲಿಸಿ ಲಾಸ್ಟ್ ಮೀಟಿಂಗ್ ಒಂದು ನ್ಯೂಟನ್ಗೆ ಸಡನ್ ಐಡಿಯಾ ಬಂದಾಗ ನಾನು ಕೈ ಎತ್ತಿದ್ದ ನನಗೆ ಇಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟಿದ್ದೀರಾ, ಧನ್ಯವಾದಗಳು. ಪ್ರತಿ ವರ್ಷನೂ ಕೂಡ ಚೀಫ್ ಮುಖಾಂತರ ಕಲಿಸಿ, ಅಲ್ಲಿದ್ದಾರೆ, ಎರಡು ವಿಪ್ ಮುಖಾಂತರ ಕಲಿಸಿ. ಪ್ರತಿ ವರ್ಷನೂ ಕೂಡ ನಾವು ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಾಗ ನನಗನ್ಸೋ ಪ್ರಕಾರ ಇಲ್ಲಿ ಹಿಂದೆ ಯಡಿಯೂರಪ್ಪ ಕುಮಾರಸ್ವಾಮಿ ಅವರಿದ್ದಾಗ ಈ ಭಾಗಕ್ಕೆ ಹೆಚ್ಚು ಪ್ರಾಧಾನ್ಯತೆ ಸಿಗಬೇಕು ಅಂತೇಳಿ ಈ ಸೌಧವನ್ನ ನಿರ್ಮಾಣ ಮಾಡಿದ್ರು. ನಮ್ಮೆಲ್ಲರ ಭಾವನೆ ಏನಿತ್ತು ಎಲ್ಲರದು ಅಂತ ಹೇಳಿದ್ರೆ ಇಲ್ಲಿ ಚರ್ಚೆಯಾದ ವಿಚಾರಗಳು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಚರ್ಚೆ ಆಗಬೇಕು, ಅದಕ್ಕೊಂದು ಪರಿಹಾರ ಸಿಗಬೇಕು. ಈ ದೃಷ್ಟಿಯಿಂದ ಇಲ್ಲಿ ಒಂದು ಅಧಿವೇಶನವನ್ನ ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳು ಮಾಡಿದೆ. ಸಿದ್ದರಾಮಯ್ಯನವರ ಸರ್ಕಾರನೂ ಕೂಡ ಈಗ ಮಾಡ್ತಾ ಇದೆ. ಪ್ರತಿ ವಿಧಾನಸಭಾ ಅಧಿವೇಶನ ಮಾಡಿದಾಗ ನನಗನ್ಸುತ್ತೆ ಸರ್ಕಾರ ಒಂದು ರೀತಿ ಕಾಟಾಚಾರಕ್ಕೆ ಕೊನೆ 3 ದಿನ ಚರ್ಚೆಗೆ ಅವಕಾಶ, ಅದರಲ್ಲಿ ಮತ್ತೆ ಬಿಲ್ಲುಗಳು, ಕೊನೆಗೆ ಮುಖ್ಯಮಂತ್ರಿಗಳು ಭಾಷಣ ಮಾಡಿ ಕೊನೆ ಮುಗಿದ ತಕ್ಷಣ ಮುಂದೆ ಹಾಕ್ಬಿಡ್ತಾ ಇದ್ರಿ. ಸರಿಯಾದಂತ ಚರ್ಚೆಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಈ ಬಾರಿ ಕಳೆದ ವಾರ ನಮ್ಮ ಸಭೆಗಳಾದಾಗ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಸಭೆ ಆದಾಗ ಚರ್ಚೆ ಮಾಡಿದ್ರಿ, ಇದನ್ನ ಮೊದಲೇ ತಗೊಬೇಕು, ಮೊದಲ 2 ದಿನನೇ ಇದಕ್ಕೆ ಚರ್ಚೆಗೆ ಅವಕಾಶ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಯಾರ್ಯಾರು ಉತ್ತರ ಕರ್ನಾಟಕದ ಸದಸ್ಯರು ಅವರಿಗೆ ಆದ್ಯತೆಯನ್ನ ಕೊಡಿ. ಎಲ್ಲರೂ ಮಾತಾಡ್ಲಿ, ಹೆಚ್ಚು ಉತ್ತರ ಕರ್ನಾಟಕದವ್ರು ಕೊಡ್ಲಿ ಸರ್, ಎಲ್ಲರೂ ಮಾತಾಡ್ಲಿ ಹೆಚ್ಚು. ಯಾಕಂದ್ರೆ ಬೇರೆಯವರು ಮಾತಾಡಿದ್ರೆ ಮತ್ತೆ ಹಳೆ ಜಿಲ್ಲೆಗೆ ಬಂದ್ಬಿಡುತ್ತೆ, ಅದರಿಂದ ಬೆಳಕು ಚೆಲ್ಲಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಅಲ್ಲಿರುವಂತ ಎಲ್ಲಾ ಶಾಸಕರು ಮಾತಾಡಕ್ಕೆ ತಾವು ಅವಕಾಶ ಕೊಡಬೇಕು. ಅದು 1 ದಿನ ಆಗಲಿ 2 ದಿನ ಆಗಲಿ, 3ನೇ ದಿನ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ, 3ನೇ ದಿನ ಮುಖ್ಯಮಂತ್ರಿಗಳು ಉತ್ತರ ಕೊಟ್ರೆ ಒಳ್ಳೇದು. ಅದಕ್ಕೊಂದು ಅರ್ಥ ಬರ್ತೈತೆ. ಇನ್ಮೇಲೆ ಈ ತರ ಅಧಿವೇಶನ ನಡೆದಾಗೆಲ್ಲಾನು ಕೂಡ ಅದೊಂದು ಸಂಪ್ರದಾಯ ಆಗ್ತೈತೆ. ಸಂಪ್ರದಾಯ ಆದ್ರೆ ಅದು ನಿಮ್ಮಿಂದಾನೇ ಪ್ರಾರಂಭ ಆಗಲಿ, ಸಂಪ್ರದಾಯ ಆದ್ಯತೆ ಅಂತ ಗೊತ್ತಾಗ್ತೈತೆ. ಈ ಜನಕ್ಕೂ ಒಂದು ಪದೇ ಪದೇ ನಾವು ಇಲ್ಲಿ ಚರ್ಚೆಗಳೆಲ್ಲ ನಡೆಯೋದು ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆಗಳು. ಆದ್ರೆ ಅಭಿವೃದ್ಧಿ ವಿಚಾರಗಳ ಬಂದಾಗ ಎಲ್ಲ ಲಾಸ್ಟ್. ಅದರಿಂದ ಇದಕ್ಕೊಂದು ಏನಾದ್ರೂ ಒಂದು ಅಂತ್ಯ ಆಡಬೇಕು. ಆ ದೃಷ್ಟಿಯಿಂದ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಇದು ಪೂರ್ಣ ಮಟ್ಟದ ಚರ್ಚೆ ಆಗಲಿ. ನಾನು ಕೂಡ ಇವತ್ತು ಈ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ, ಈ ಬೆಳೆ ಹಾನಿಯಾಗಿರೋದ್ರ ಬಗ್ಗೆ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ, ಈ ತರದೆಲ್ಲ ಕೂಡ ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನನಗನ್ಸ್ತೈತೆ ರಾಜ್ಯದಲ್ಲಿ ಈ ಸರ್ಕಾರ ಬಹಳ ನಿರೀಕ್ಷೆ ಇತ್ತು. 2.5 ವರ್ಷದಿಂದ ಸರ್ಕಾರ ಬಂದಾಗ ಜನಕ್ಕೆ ಒಂದು ನಿರೀಕ್ಷೆ ಏನೋ, ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ರು, 5 ವರ್ಷ ಪೂರ್ತಿ ಅಧಿಕಾರವನ್ನ ನೋಡಿದ್ರು, ಮತ್ತೆ ಅದೇ ರೀತಿಯ ಆಡಳಿತವನ್ನ ನಾವು ನೋಡಬಹುದು ಅಂತ ಅವರು ಭ್ರಮೆ, ಒಂದು ಕನಸು. ಈಗ ನೋಡ್ತಾ ಇರುವಂತಹ ಸಿದ್ದರಾಮಯ್ಯನವರು ಆ ಭ್ರಮೆ ಕನಸು ಎಲ್ಲ ನುಚ್ಚು ನೂರ ಹೊಟ್ಟಿದೆ. ಒಂಥರ ಒಡೆದ ಕನ್ನಡಿ ತರ ಆಗೋಟಿದೆ. ಪ್ರತಿದಿನ ರೈತರ ಸಂಕಷ್ಟಕ್ಕೆ ಏನ್ ಸ್ಪಂದನೆ ಮಾಡಬೇಕಾಯಿತು, ರೈತರ ಗೋಳನ್ನ ಕೇಳಬೇಕಾಯಿತು. ಇವತ್ತು ಒಂಥರ ಅರಣ್ಯ ರೋದನ ಆಗೋಟಿದೆ. ಯಾರಿಗೆ ಹೇಳ್ಬೇಕು, ಯಾರು ಕೇಳಬೇಕು ಅನ್ನೋ ಪರಿಸ್ಥಿತಿ ಇವತ್ತಿಲ್ಲ. ಸರ್ಕಾರ ಬಂದ ತಕ್ಷಣ ಅಂತೂ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಫಸ್ಟ್ ವರ್ಷ ಬರ, 2ನೇ ವರ್ಷ ಫ್ಲಡ್, ದಳ್ಳಾಳಿಗಳ ಕಾಟ, 3ನೇ ವರ್ಷಕ್ಕೇನೋ ಕಾಲಿಟ್ರಿ, ಬರಾನೂ ಹೋಯ್ತು, ಫ್ಲಡ್ ಹೋಯ್ತು ಅಂತ ಹೇಳಿದ್ರೆ ಈ ಬಾರಿ ಅಧಿಕಾರದ ಕಿತ್ತಾಟ, ಚೇರ್ ಕಿತ್ತಾಟ. ಇದರ ಮಧ್ಯೆ ಈ ಭಾಗದ ಉತ್ತರ ಕರ್ನಾಟಕದ ರೈತರು ಒಂದು ರೀತಿ ತಮಗೂ ಗೊತ್ತಿದೆ, ಎಲ್ಲ ಕಡೆ ಧರಣಿ ಹೋರಾಟ ಇವೆಲ್ಲ ಪ್ರಾರಂಭ ಮಾಡಿದ್ದಾರೆ. ಯಾವ ಸರ್ಕಾರ ಈ ಭಾಗದ ಜನರ ಕಣ್ಣೀರನ್ನು ಒಡಿಸಬೇಕಾಯಿತು, ಅವರ ಕಣ್ಣೀರಿಗೆ ಪರಿಹಾರವನ್ನ ಕೊಡಬೇಕಾಯಿತು, ಅದೇ ಸರ್ಕಾರ ರೈತರ ಕಣ್ಣಲ್ಲಿ ರಕ್ತ ಬರೆಸ್ತಾ ಇದೆ.
ಕಣ್ಣೀರಿನ ಜೊತೆ ರಕ್ತ ಬರುವಂತ ಪರಿಸ್ಥಿತಿಯನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ಇಡೀ ರೈತ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಮಂತ್ರಿಗಳು ಹೋಗಿದ್ರು, ಹೋರಾಟ ಆಯಿತು. ಅದನ್ನ ನಾನು ಮುಂದೆ ಹೇಳೋನಿದ್ದೀನಿ. ಈ ಗಮನದಲ್ಲಿಟ್ಕೊಂಡು ನಾವು ಈ ಸರ್ಕಾರ ನಮ್ಮಲ್ಲಿ ಸುಮಾರು 86.81 ಲಕ್ಷ ರೈತ ಕುಟುಂಬಗಳಿದೆ. ನಮ್ಮ ರೆವಿನ್ಯೂ ಇಲಾಖೆ ಕೊಟ್ಟಿರೋ ಅಂಕಿಅಂಶದಲ್ಲಿ 86.81 ಲಕ್ಷ. ನೀರಾವರಿಗೆ, ಮಳೆ ಮತ್ತು ನೀರಾವರಿಗೆ 118.5 ಲಕ್ಷ ಹೆಕ್ಟೇರ್ ಪ್ರದೇಶ ಇದೆ. ಸುಮಾರು ನಮಗೆಲ್ಲರಿಗೂ ಗೊತ್ತಿರಂಗೆ 70% ಜನ ರೈತಾಪಿ ಕುಟುಂಬದಲ್ಲಿ ಬಂದವರು, ರೈತರ ಮನೆ ಕುಟುಂಬದವರು ಅಂತ ನಾವು ತಿಳ್ಕೊಂಡಿದ್ದೀವಿ. ಈ ಸರ್ಕಾರ ಮಾತಿಗೆ ತಪ್ಪಿದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ಈ ಸರ್ಕಾರನೇ ಒಂದು ಕೃಷಿ ಇಲಾಖೆ ವಾರ್ಷಿಕ ವರದಿ 2024-25 ಒಂದು ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡ್ತಾರೆ ರಾಜ್ಯ ಸರ್ಕಾರ. ಅದರಲ್ಲಿ ನಮ್ಮ ದೃಷ್ಟಿ ಏನು, ರಾಜ್ಯದ ಕೃಷಿ ಉತ್ಪಾದನೆ ಹೆಚ್ಚು ಮಾಡೋದ್ರ ಬಗ್ಗೆ ನಮ್ಮ ಗುರಿ ಏನು, ನಮ್ಮ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ದೃಷ್ಟಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉದ್ದೇಶಕ್ಕೆ ದೃಷ್ಟಿ ಅಂತ ಕೊಟ್ಟಿದ್ದಾರೆ. ವಿಷನ್ ಅಂತ ಹೇಳಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಪತ್ರ. ಇದರಲ್ಲಿ ಏನು ಕ್ಲಿಯರ್ ಆಗಿ ಹೇಳಿದರೆ, ವಿವಿಧ ರಾಜ್ಯ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಲು, ಸುಸ್ಥಿರ ಕೃಷಿಗಾಗಿ ಕೃಷಿ ವೆಚ್ಚವನ್ನು ಕಡಿತಗೊಳಿಸಲು, ರೈತರ ಅಭಿವೃದ್ಧಿ ಹಾಗೂ ಆದಾಯವನ್ನು ಹೆಚ್ಚಿಸುವ ಮೂಲಕ ರಾಜ್ಯದ ಆಹಾರ ಭದ್ರತೆಯನ್ನು ಕಾಪಾಡುವುದು ಅಂತ ಇದೆ ಅಧ್ಯಕ್ಷ. ಆಹಾರ ಭದ್ರತೆಯನ್ನ ಕಾಪಾಡಬೇಕು ಅಂತ ಅಂದ್ರೆ ಇವರು ಹೇಳಿರೋದಕ್ಕೂ ಕೃತಿಗೂ ಮಾತಿಗೂ ಏನು ಸಂಬಂಧ ಇಲ್ಲ ಅಂತ ನನಗನ್ಸ್ತದೆ. ಹೇಳಿರೋ ಕೃತಿಗೂ ಮಾತಿಗೂ ಸಂಬಂಧ ಇಲ್ಲ. ಮಾತೆತ್ತರೆ ಮುಖ್ಯಮಂತ್ರಿಗಳು ಅವ್ರದ್ದು ನಾನು ನೋಡಿದ್ದೀನಿ. ಅವರು ಕೂತಾಗ, ನಿಂತಾಗ, ವೇದಿಕೆ ಭಾಷಣ ಮಾಡೋಕ್ ನಿಂತಾಗ ಅವ್ರ ಭಾಷೆಯಲ್ಲಿ ಹೇಳೋದಾದ್ರೆ, ಏಯ್ ಕೂತ್ಕೋ, ಕೊಟ್ಟಿಲ್ಲ 2,000 ನಿನ್ಗೆ, ಕೊಟ್ಟಿಲ್ಲ ನಿನ್ಗೆ 2,000. ಈ ಮಾತು ರೆಗ್ಯುಲರ್ ಬರ್ತಾ ಇದೆ. ನಾನು ಮೊನ್ನೆನೂ ನೋಡಿದೆ, ಯಾವ್ದೋ ಕೂತ್ಕೊಂಡು ಅವರು ಯಾವ್ದೋ ಒಂದು ಮಾತಾಡ್ತಾ ಇದ್ರೆ, ಎಲ್ಲರಿಗೂ ನಾನು ಕೊಟ್ಟಿಲ್ವಾ ನಿಮ್ಗೆ 2,000 ಅಂತ ಹೇಳ್ತಾರೆ. 2,000 ಎಲ್ಲಿ ಕೊಟ್ಟಿದ್ದೀರಾ? ಅದೇ ಗಂಡನ ಜೋಬಿಗೆ ಎಣ್ಣೆ ಹೊಡಿತಾ ಇದ್ದ ಪಾಪ, ಗಂಡನ ಜೋಬಿಗೆ 2,000 ಟ್ಯಾಕ್ಸ್ ಹಾಕಿದ್ರಿ. ಆ 2,000ನ ಪಾಪ ಹೆಣ್ಮಗಳು ಕೊಟ್ರಿ. ನಿಮ್ ಕೈಯಿಂದ ಏನ್ ಕೊಟ್ರಿ? ಅದರಲ್ಲಿ ಅಂಕಿಅಂಶ ಕೊಡ್ತೀನಿ ನಾನು, ಬೇಕಾದ್ರೆ ಅಂಕಿಅಂಶ ಕೊಡ್ತೀನಿ. ಎಷ್ಟು? 50 ರೂಪಾಯಿ 60 ರೂಪಾಯಿ ಒಂದು ಕ್ವಾರ್ಟರ್ಗೆ ಜಾಸ್ತಿ ಮಾಡಿದ್ದೀರಾ. ಒಂದು ಕ್ವಾರ್ಟರ್ ಕುಡಿದ್ರೆ ಪರವಾಗಿಲ್ಲ, 2 ಕ್ವಾರ್ಟರ್ ಕುಡಿಯೋನು ಇನ್ನೂ ಜಾಸ್ತಿ ಕೊಡ್ತಾನೆ. ಅಂದ್ರೆ ಸಿದ್ದರಾಮಯ್ಯನವರು ಎಷ್ಟು ಹುಷಾರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅಲ್ಲೇ ಉತ್ಪತ್ತಿ ಮಾಡಿ ಅವ್ರ ಮನೆಗೆ ಕೊಟ್ಬಿಟ್ರು. ಅವ್ರ ಮನೆಯಲ್ಲೇ ಉತ್ಪತ್ತಿ ಅಲ್ಲೇ ಕೊಟ್ರು. ಗಂಡನಿಂದ ಹೆಂಡತಿ ಕೊಡೋ ಬಿಜೆಪಿ ಕಾಲದಲ್ಲಿ ಕುಡಿತಿರ್ಲಿಲ್ಲ. ನಾನು ವಿರೋಧ ಪಕ್ಷ ನಾಯಕರೇ, ಬಿಜೆಪಿ ಕಾಲದಲ್ಲಿ ಕುಡಿತಿರ್ಲಿಲ್ವಾ? ಕುಡಿತಿದ್ರೆ ಇಲ್ವಾ ಜನ? ಆಗ್ಲೂ ಇಷ್ಟೇ ದುಡ್ಡು ಬರ್ತುತ್ತೆ ಇಲ್ವಾ? ಮೊದಲೇ ತೀರ್ಮಾನ ಆಗಿದೆ. ಮುಖ್ಯಮಂತ್ರಿ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಚರ್ಚೆ ಆಗುವಾಗ ಉತ್ತರ ಕರ್ನಾಟಕಕ್ಕೆ ನಾವು ಉತ್ತರ ಕರ್ನಾಟಕ ಕುಡಿತಾರೆ. ಅವ್ರು ಕೇಳೋಷ್ಟು ತಾಳ್ಮೆ ಇರ್ಬೇಕು ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ಮಾತಾಡಿ ಹೇಳೋದಕ್ಕೆ ತಾಳ್ಮೆ ಇಟ್ಕೊಂಡಿರ್ಬೇಕು. ರಿವೈಂಡ್ ಮಾಡಿ ಸರ್. ನೀವು ಮಾತಾಡಿದಷ್ಟು, ನೀವು ಟೀಕೆ ಮಾಡಿದಷ್ಟು ಯಾರು ಇದ್ದಾಗ ಅವ್ರು ಭಾಷಣ ನೀವು ಮಾತಾಡಿದ್ರೆ ನಾವೇನು ಮಾತಾಡಲ್ಲ. ನಾವು ಮಾತಾಡಿದ್ರೆ ನೀವೇನು ಮಾತಾಡ್ಕೊಡ್ದು ನೋಡ್ರಿ. ನಾವು ಮಾತಾಡುವಾಗ ನೀವು ಮಾತಾಡ್ಕೊಡ್ದು, ನೀವು ಮಾತಾಡುವಾಗ ನಾವು ಮಾತಾಡ್ಕೊಡ್ದು. ಏನಾರ ನಾವು ವಾತ್ಸಾರಿ ಮಾಡಿದ್ರಲ್ಲ, ನಿಮ್ಗೆಲ್ಲ ಕೇಳಿದ್ರೆ 2 ದಿವಸ ಕೊನೆ ನಾವು ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಿದ್ರೆ ನಮ್ಮನ್ನು ಮಾತಾಡಕ್ ಬಿಡ್ಲಿಲ್ಲ. ನೀವು ಮಾನ್ಯ ವಿರೋಧ ಪಕ್ಷ ಮಾತಾಡಕ್ ಬಿಡ್ಲಿಲ್ಲ. ನೀವು ಬರೀ ಗಲಾಟೆ ಮಾಡಿ ಕೂಗಾಕೆ ಬಿಡ್ತೀರಿ. ಮಾನ್ಯ ವಿರೋಧ ಪಕ್ಷ ನೀವು ಅದೇ ಮುಖ್ಯ ಕೇಳಿ ನಾವು ನಾಯಕರು ನಮ್ಮ ಬಡವರ್ಗ ಅವಮಾನ ಮಾಡ್ತಾ ಇದ್ದಾರೆ. ಕುಡಿಯೋದು ಈ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಕುಡ್ದಾರೆ. ಕುಡಿಯೋದು ಎಲ್ಲ ಕಾಲದಲ್ಲೂ ಜಾಸ್ತಿ ಇದ್ದಲ್ಲ ಅಂಗಡಿಗಳು ಜಾಸ್ತಿ ಇಲ್ಲ, ನಾನು ಕೂತ್ಕೊಳ್ಳಲ್ಲ. ಶ್ರೀಮಂತರು ಕುಡಿತಾರೆ, ಕುಡಿದ್ರೆ ತೊಂದರೆ ಇಲ್ಲ. 3 ಸರಿ ಟ್ಯಾಕ್ಸ್ ಹಾಕಿದ್ದೀರಿ, 2 ವರ್ಷದಲ್ಲಿ 3 ಸರಿ ಟ್ಯಾಕ್ಸ್ ಹಾಕಿದ್ದೀರಿ. ಸೂಲಿಗೆ ಕೊಡ್ರಿಗೆ ವಿರೋಧ ಪಕ್ಷದ ನಾಯಕರು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಅವರು ಪ್ರಿಯಾಂಬಲ್ ನೋಡಿದ್ರೆ
ಏನು ಕುಡಿಯೋರು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ಅನ್ನೋರ ಜೊತೆನೆ ಮಾತಾಡ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೂ ಸರಿಯಾದದ್ದಲ್ಲ. ಆಮೇಲೆ ನೀವು ಮುಖ್ಯಮಂತ್ರಿಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯೊಳಗೆ ಕೊಟ್ರೆ ಅದು ಮನೆತನಕ್ಕೆ ಬಡತನ ನಿವಾರಣೆಗೆ ಹೋಗುತ್ತೆ ಹೊರತು ಸೆರೆಗೆ ಮಾತ್ರ ಹೋಗೋದಿಲ್ಲ. ನನಗೆ ನಾನಿಲ್ಲ ಈಲ್ಡ್ ಆಗಲ್ಲ, ನಾನು ಯಾರಿಗೂ ಈಲ್ಡ್ ಆಗಲ್ಲ. ನಿಮ್ಮ ಹೆಸರು ಹೇಳಿದಾಗ ಈಲ್ಡ್ ಆತೀನಿ ನಾನು. ಆಗಲ್ಲ, ಈಲ್ಡ್ ಆಗಲ್ಲ. ಯಾರು ಇಲ್ದಾಗದ್ ಬೇಡ, ಅಧ್ಯಕ್ಷರೇ, ನೀವು ಮಾತಾಡ್ಬೇಕು. ಎಚ್ ಕೆ ಪಾಟೀಲ್ ರವರು ಇದರಲ್ಲಿ ಎಚ್ ಕೆ ಪಾಟೀಲ್ ಅವರು ಅವ್ರು ಹೇಳಿದ್ದಾರೆ, ಸರ್ಕಾರನೇ ನಡೀತಾ ಇರೋದು ಅವರಿಂದ, ಸರ್ಕಾರನೇ ನಡೀತಾ ಇರೋದು ಅವರಿಂದ. ಅವ್ರು ಹೇಳಿ ಉತ್ತರ ಕೊಟ್ಟಿದ್ದಾರೆ. ಮಾತಾಡ್ಲಿ ಬಿಡಿ, ಅವ್ರು ಮಾತಾಡ್ಲಿ, ಆಮೇಲೆ ಹೇಳುವಂತ ನೀವು ಅವಕಾಶ. ಅಧ್ಯಕ್ಷರೇ, ನಾನು ಅವ್ರಿಗೆ ಹೇಳ್ಬೋದು, ಅದೇ ಕುಡಿಯೋರ್ ಈಲ್ಡ್ ಆಗಿಲ್ಲ ಅವ್ರದ್ದು ಯಾವ್ದು ಇದೋಗ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಕಡಿಮೆ ಆಗಿದೆ. ಬೆಂಗಳೂರು ನಗರದಲ್ಲಿ ಕುಡಿಯೋರ ಸಂಖ್ಯೆ 1.6 ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಬೇಕಾದ್ರೆ ನಮ್ಗೆ ವ್ಯಾಪಾರ ವಹಿವಾಟು ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಎಲ್ಲಿ ಅಲ್ಲ, ನಮ್ಮಲ್ಲಿ ಕಡಿಮೆ ಆಗಿದೆ. ಇವ್ರ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗಿದೆ. ಅಶೋಕ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಜಾಸ್ತಿ ಜನ ಕುಡಿತಾ ಇದ್ದಾರೆ ಕಳೆದ ವರ್ಷಕ್ಕಿಂತ. ಈಗ ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಸಿಗುತ್ತೆ ಹೇಳಿ ನೋಡೋಣ. ಅಲ್ಲ, ಕುಡಿಯೋರ ಸಂಖ್ಯೆ ಯಾವ ರೀತಿ ಕಂಡುಹಿಡಿಯಬಹುದು? ಉತ್ತರ ಕರ್ನಾಟಕ ಮಾಡಿಕೊಂಡು ಸುಮ್ಮನೆ ಅಂದ್ರೆ ಸರಿಯಾಗಿ ನಾಯಕರು ಮಾತಾಡ್ತಿರ್ಬೇಕು. ಇದೆಲ್ಲ ಮಾತಾಡ್ತಾರೆ. ವಿಚಾರದಲ್ಲಿ ಹೇಳ್ತಾಗ ಕುಡಿಯೋರು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ ನಿಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ. 1.6% ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗಿದೆ.